ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಳಿಸಿದಂತಹ ಕೊರಿಯರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಸಹ ಹೇಳಿದ್ದೀರಾ. ತುಂಬಾ ಖುಷಿ ಆಯಿತು. ಬೈಲಮ್ಮ ಅನ್ನೋರು ನನಗೆ ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ. ಮೇಡಮ್, ಈ ರೀತಿ ಯಾರೂ ಪ್ಯಾಕ್ ಮಾಡಿ ಕಳಿಸಿರಲಿಲ್ಲ. ಇಷ್ಟು ದಿನದಲ್ಲಿ ನಾವು ಸುಮಾರು ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದೀವಿ, ಆದರೆ ಈ ರೀತಿ ಯಾರೂ ಪ್ಯಾಕಿಂಗ್ ಮಾಡಿ ಕಳಿಸಿರಲಿಲ್ಲ. ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಎಷ್ಟು ಚೆನ್ನಾಗಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಅಂದರೆ ಅದನ್ನು ನಾನು ಇದು ವಿಡಿಯೋದಲ್ಲಿ ಹಾಕೋಣ ಅಂದ್ಕೊಂಡೆ, ನನಗದು ಬರಲಿಲ್ಲ ಹಾಕೋದಕ್ಕೆ. ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ. ನಾನು ಒಂದು ದಿನ ವಿಡಿಯೋ ಹಾಕಿಲ್ಲ ಅಂದರೆ ನಮಗೆ ಮೆಸೇಜ್ ಹಾಕ್ತೀರಾ ವಾಟ್ಸಪ್ಪಲ್ಲಿ, ಅಕ್ಕ ಯಾಕೆ ಇವತ್ತು ವಿಡಿಯೋ ಹಾಕಿಲ್ಲ ಅಂತಲೂ ಸಹ ಕೇಳ್ತೀರಾ. ಅಂದಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ತುಂಬಾ ಖುಷಿ ಆಯಿತು ನನಗೆ. ಒಂದೊಂದ್ಸರಿ ತುಂಬ ಕೆಲಸ ಇದ್ದಾಗ ಅದು ವೀಡಿಯೋಗಳಿದ್ರೂ ಅದು ಎಡಿಟ್ ಮಾಡಿ ಹಾಕೋಕ್ಕಾಗಿರೋದಿಲ್ಲ. ಇನ್ನೇನು ಮಲ್ಲಿಗೆ ಗಿಡದಲ್ಲಿ ಹೂಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತು ಅದರಲ್ಲೂ ಮಲ್ಲಿಗೆ ಹೂವಿನ ಸೀಸನ್ ಬೇರೆ ಇವಾಗ ಶುರುವಾಗ್ತಿದೆ. ಅಂಥ ಸಮಯದಲ್ಲಿ ನಾವು ಈಗ ಮಲ್ಲಿಗೆ ಗಿಡನ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ನಮಗೆ ಅದರಲ್ಲಿ ಹೆಚ್ಚಾಗಿ ಹೂವೆಲ್ಲನೂ ಸಹ ಸಿಗುತ್ತೆ. ನನ್ನ ಗಾರ್ಡನಲ್ಲಿ ಹೂವು ಹೆಚ್ಚಾಗಿ ಸ್ಟಾರ್ಟ್ ಆಗಿದೆ ಮಲ್ಲಿಗೆ ಗಿಡದಲ್ಲಿ. ಹಾಗಾಗಿ ನಾನು ಇವತ್ತು ಇದಕ್ಕೊಂದು ಫರ್ಟಿಲೈಸರ್ನ ರೆಡಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ನೋಡಿ, ಇದು ಕಡಲೆಕಾಯಿ ಹಿಂಡಿ. ಇದನ್ನು ನಾನು ಸ್ವಲ್ಪ ತಗೊಂಡು ಒಂದು ಅರ್ಧ ಬಕೆಟಷ್ಟು ನೀರನ್ನ ತಗೊಂಡು ನಾನು ಇದಕ್ಕೆ ಸ್ವಲ್ಪ ನೆನೆಸಿಡ್ತಾ ಇದ್ದೀನಿ. ಅಂದರೆ ಇದನ್ನು ನೀವು ಪೌಡ್ರ್ ಮುಖಾಂತರ ಮಾಡಿನೂ ಸಹ ಕೊಡ್ಬೋದು, ಇಲ್ಲ ನೆನೆಸ್ಬಿಟ್ಟಾದ್ರೂ ಕೊಡ್ಬೋದು. ಅಂದರೆ ನೆನೆಸ್ಬಿಟ್ಟು ಕೊಟ್ರೇ ಉತ್ತಮ ಅಂತ ನನ್ನ ಅನಿಸಿಕೆ. ಏಕೆಂದರೆ ಈಗ ನಾವು ನೆನೆಸ್ಬಿಟ್ಟು ಕೊಟ್ಟರೆ ಅದು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ನಾವು ಪೌಡ್ರ್ ಮುಖಾಂತರ ಮಾಡಿ ಕೊಟ್ಟರೆ ಅದು ಸ್ವಲ್ಪ ಲೇಟಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಲಿಕ್ವಿಡ್ ಮುಖಾಂತರನೇ ಕೊಡಬೇಕು ಅನ್ನೋದೇ ನನ್ನ ಅನಿಸಿಕೆ. ನೋಡಿ, ಇದನ್ನು ಈ ರೀತಿಯೂ ಸಹ ನೀವು ಮಾಡ್ಬೋದು. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಅದನ್ನು ನೀವು ಬುಡ ಸುತ್ತನೂ ಸಹ ನೀವು ಹಾಕ್ಬೋದು. ಏಕೆಂದರೆ ಈ ಥರ ಪೌಡ್ರನ್ನ ನಾವು ಮಳೆಗಾಲದಲ್ಲಿ ಕೊಟ್ಟರೆ ಉತ್ತಮ. ಈ ಬೇಸಿಗೆ ಟೈಮಲ್ಲಿ ನಾವು ಲಿಕ್ವಿಡ್ ಮುಖಾಂತರ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ನಾನು ಎರಡು ರೀತಿಯೂ ಸಹ ತೋರಿಸಿದ್ದೀನಿ. ನೀವು ಇದನ್ನು ಪೌಡ್ರ್ ಮುಖಾಂತರನಾದರೂ ಕೊಟ್ಕೋಬೋದು, ಇಲ್ಲಾಂದರೆ ಲಿಕ್ವಿಡ್ ಮುಖಾಂತರನಾದರೂ ಸಹ ಕೊಡ್ಬೋದು. ನಾನು ಇದನ್ನು ಲಿಕ್ವಿಡ್ ಮುಖಾಂತರ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಬಕೆಟಲ್ಲಿ ನೀರು ತಗೊಂಡು ಅದರಲ್ಲಿ ನೆನೆಸಿಟ್ಟಿದ್ದೀನಿ. ಕಡಲೆಕಾಯಿ ಹಿಂಡಿನ ಒಂದು 2 ದಿನ ನೆನೆಸಿ ಇಟ್ಬಿಡಿ, ಅದು ಚೆನ್ನಾಗೇ ಪರ್ಮೆಂಟ್ ಆಗಿರುತ್ತೆ. ಆಮೇಲೆ ನೀವು ಗಿಡಗಳಿಗೆ ಹಾಕಿದ್ರೆ ಒಳ್ಳೆಯದು. ನೋಡಿ, ನಾನು 2 ದಿನ ನೆನೆಸಿಟ್ಟಿದ್ದೆ, ಈ ಥರ ಅದು ಪರ್ಮೆಂಟ್ ಆಗಿದೆ. ನೋಡಿ, ಈ ಥರ ಒಂದು ಕೋಲ್ ತಗೊಂಡು ಚೆನ್ನಾಗೇ ತಿರುಗಿಸ್ಬೇಕು. ಈ ಕಡಲೆಕಾಯಿ ಹಿಂಡಿ ಬೇಕು ಅಂದರೆ ನಮ್ಮ ಹತ್ರ ಸಿಗುತ್ತೆ, ನೀವು ಬುಕ್ ಮಾಡ್ಕೋಬೋದು. ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ, ಎಪ್ಸಮ್ ಸಾಲ್ಟು, NPK, ರೋಸ್ ಮಿಕ್ಸು ಇದೆಲ್ಲನೂ ಸಹ ಸಿಗುತ್ತೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನೋಡಿ, ನಾನು ಇದು ಅಕ್ಕಿಬೇಳೆ ತೊಳೆದಿದ್ದ ನೀರೆಲ್ಲ ನಾನು ಸಪ್ರೇಟಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೆ. ಈಗ ನಾನು ಇದು ಅಕ್ಕಿಬೇಳೆ ತೊಳೆದಿದ್ದ ನೀರಿಗೆ ನಾನು ಅದು 1-2 ಜಗ್ಗಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದರಲ್ಲಿ ಒಳ್ಳೆ ಪೋಷಕಾಂಶನೂ ಸಹ ಇರುತ್ತೆ. ಇದನ್ನು ನಾನು ಅಕ್ಕಿಬೇಳೆ ತೊಳೆದಿದ್ದ ನೀರೆಲ್ಲನೂ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇದರಲ್ಲಿರೋ ಅಂಥ ಸೂಕ್ಷ್ಮಾಣುಗಳು ಸಹ ಉತ್ಪತ್ತಿಯಾಗಿರುತ್ತೆ. ಇವಾಗ ಅದು ಅಕ್ಕಿಬೇಳೆ ತೊಳೆದಿದ್ದ ನೀರಿತ್ತಲ್ಲ, ಅದಕ್ಕೆ ನಾನು ಇದು 2 ಜಗ್ಗನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ, ನೀವು ಅಕ್ಕಿಬೇಳೆ ತೊಳೆದಿದ್ದ ನೀರು ನಿಮಗೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಪ್ಲೈನ್ ನೀರಿಗೂ ಮಿಕ್ಸ್ ಮಾಡಿನೂ ಸಹ ಹಾಕೋಬೋದು. ಅಂದರೆ ನನಗೆ ಅಕ್ಕಿಬೇಳೆ ತೊಳೆದಿದ್ದ ನೀರೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಹಾಗಾಗಿ ಅದರಲ್ಲಿಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಮಲ್ಲಿಗೆ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಈ ಕಡಲೆಕಾಯಿ ಹಿಂಡಿ ಮಲ್ಲಿಗೆ ಗಿಡಕ್ಕೆ ಒಂದು ರೀತಿ ಏಳು ಮಾಡಿಸಿದಂತಹ ಗೊಬ್ಬರ ಅಂತಲೇ ಹೇಳ್ಬೋದು. ಮಲ್ಲಿಗೆ ಗಿಡಕ್ಕೆ ಕಡಲೆಕಾಯಿ ಹಿಂಡಿನ ಬಳಸೋದ್ರಿಂದ ಹೆಚ್ಚು ಇಳುವರಿನೂ ಸಹ ಸಿಗುತ್ತೆ. ಮಲ್ಲಿಗೆ ಗಿಡಕ್ಕೆ ಈ ಲಿಕ್ವಿಡ್ ಒಂದು ರೀತಿ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು. ಈಗ ನಮಗೆ ಯಾವ ರೀತಿ ಈಗ ಸುಸ್ತಾದಾಗ ನಾವು ಒಳ್ಳೆ ಎನರ್ಜಿ ಟಾನಿಕ್ ಎಲ್ಲ ತಗೋತೀವಿ ನೋಡಿ, ಅದೇ ರೀತಿಯೇ ಈ ಗಿಡಗಳಿಗೂ ಅಷ್ಟೇ. ಅದರಲ್ಲೂ ಇವಾಗ ಮಲ್ಲಿಗೆ ಗಿಡಕ್ಕಂತೂ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚು ಇಳುವರಿನೂ ಸಹ ಸಿಗುತ್ತೆ. ಮಲ್ಲಿಗೆ ಗಿಡನ ರಿಪಾಟ್ ಮಾಡ್ಕೊಳ್ಳೋ ಅಂಥವ್ರು ಈ ಟೈಮಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಹೆಚ್ಚು ಬಿಸಿಲು ಇರೋ ಕಾರಣ ಅವಾಗೆಲ್ಲ ರಿಪಾಟ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಇದನ್ನು ನಾನು ಸ್ವಲ್ಪ ತುದಿನ ಚಿವುಟಿದ್ದೆ, ಅದರಲ್ಲಿ ಪಕ್ಕದಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿ ಬ್ರಾಂಚ್ ಎಲ್ಲ ಬರ್ತಾ ಇದೆ. ಮಲ್ಲಿಗೆ ಗಿಡನ ಕಟಿಂಗಿಂದನೂ ಸಹ ನೀವು ಈಸಿಯಾಗೂ ಸಹ ಬೆಳೆಸ್ಕೋಬೋದು. ನನ್ನ ಗಾರ್ಡನಲ್ಲಿ ಸುಮಾರು ಒಂದು 10 ಗಿಡ ಏನೋ ಇದೆ ಈ ಮಲ್ಲಿಗೆ ಗಿಡಗಳು. ನಾನು ಸ್ವಲ್ಪ ಸುಮಾರು ಕಟಿಂಗಿಂದನೂ ಸಹ ಬೆಳೆಸಿದ್ದೀನಿ. ಕಡಲೆಕಾಯಿಂದ ಮಾಡಿರೋ ಅಂತಹ ಲಿಕ್ವಿಡ್ನ ನಾನು ಬರೀ ಮಲ್ಲಿಗೆ ಗಿಡಕ್ಕೆ ಹಾಕ್ತಾ ಇಲ್ಲ, ಮತ್ತು ಮಲ್ಲೆ ಹೂವಿನ ಗಿಡ, ಮಲ್ಲಿಗೆ ಗಿಡ ಮತ್ತು ಈ ಕಾಕಡ ಗಿಡ ಎಲ್ಲ ಇರುತ್ತಲ್ಲ, ಆ 3 ಗಿಡಗಳಿಗೂ ಸಹ ನಾನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಅದರಲ್ಲೂ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬಿಡುತ್ತೆ. ನೋಡಿ, ನನ್ನ ಗಾರ್ಡನಲ್ಲಿ ಮಲ್ಲಿಗೆ ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಅಂದರೆ ನಾನು ಹೆಚ್ಚಾಗಿ ಲಿಕ್ವಿಡ್ನ ಕೊಡ್ತಾ ಇರ್ತೀನಿ. ಈ ಟೈಮಲ್ಲಿ ನಾವು ಒಣಗಿರೋ ಅಂತಹ ಗೊಬ್ಬರ ಎಲ್ಲ ಕೊಡಬಾರ್ದು. ಯಾಕೆಂದರೆ ಇವಾಗ ಸ್ವಲ್ಪ ಚಳಿನೂ ಇದೆ ಮತ್ತು ಬಿಸಿಲೂ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ಲಿಕ್ವಿಡ್ ಮುಖಾಂತರ ಕೊಟ್ರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ.
ನೋಡಿ ಅದು ಚಿಕ್ಕ ಗಿಡ ಇದೆಯಲ್ಲ ಅದನ್ನು ನಾನು ಕಟಿಂಗಿಂದನೇ ಬೆಳೆದಿದ್ದು. ಆಮೇಲೆ ಅದನ್ನು ದೊಡ್ಡ ಪಾಟಿಗೆ ರೀಪಾಟ್ ಮಾಡಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಚಿಕ್ಕ ಗಿಡ ತೊಗೊಂಡೋಗಿ ಯಾವುದೇ ಕಾರಣಕ್ಕೂ ದೊಡ್ಡ ಪಾಟಲ್ಲಿ ರೀಪಾಟ್ ಮಾಡಬಾರ್ದು ಅಂತ. ಅಂದರೆ ನಾವು ಚಿಕ್ಕ ಗಿಡನ ಚಿಕ್ಕ ಪಾಟಲ್ಲೇ ರೀಪಾಟ್ ಮಾಡಬೇಕು. ಅದು ಚೆನ್ನಾಗಿ ಸ್ವಲ್ಪ ಬೆಳೆದು ದೊಡ್ಡದಾದ್ಮೇಲೆ ಆಮೇಲೆ ನಾವು ದೊಡ್ಡ ಪಾಟಿಗೆ ರೀಪಾಟ್ ಮಾಡಬೇಕು. ನೋಡಿ ನಾನು ಎಲ್ಲ ಮಲ್ಲಿಗೆ ಗಿಡಗಳಿಗೂ ಹಾಕ್ತಾ ಇದ್ದೀನಿ. ಅಂದರೆ ಇನ್ನೂ ದುಂಡು ಮಲ್ಲಿಗೆ ಏನು ಸ್ಟಾರ್ಟ್ ಆಗಿಲ್ಲ. ಇದು ಸೂಜಿ ಮಲ್ಲಿಗೆ ಹೂ ಥರ, ಅಂದರೆ ಡಬಲ್ ಎಳೆ ಬರುತ್ತೆ. ಇದು ನಾವು ಸೂಜಿ ಮಲ್ಲಿಗೆ ಹೂವು ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಹಂಗಾಗಿ ಇದು ಡಬ್ಬಲ್ ಇರೋಂತಹ ಹೂವು ಸ್ಟಾರ್ಟ್ ಆಗಿದೆ ಇವಾಗ. ಈ ಡಬ್ಬಲ್ ಇರೋಂತಹ ಹೂವು ಒಂದು 4-5 ಗಿಡ ಏನೋ ಇದೆ. ಇದು ನೋಡಿ, ಇದು ಇನ್ನೂ ದುಂಡು ಮಲ್ಲಿಗೆ, ಅದಿನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ. ಅದರಲ್ಲಿ ಪಕ್ಕದಲ್ಲೆಲ್ಲ ಬ್ರ್ಯಾಂಚ್ ಎಲ್ಲ ಬಂದು ಸ್ವಲ್ಪ ಚಿಗುರೆಲ್ಲ ಬರ್ತಾ ಇದೆ. ಹೂವು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಗಿಡದಲ್ಲಿ ನಾವು ಗೊಬ್ಬರ ಹಾಕಿದಾಗ ಅದಕ್ಕೆ ಒಂದು ಒಳ್ಳೆ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಆವಾಗ ಅದಕ್ಕೆ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ಯಾಕೆಂದರೆ ಇವಾಗ ಅದಕ್ಕೆ ಶಕ್ತಿ ಇದ್ದರೆ ತಾನೇ ಹೂ ಬಿಡೋದಕ್ಕೆ ಅನುಕೂಲ ಆಗೋದು. ಆ ಗಿಡಗಳಿಗೆ ಶಕ್ತಿನೇ ಇಲ್ಲ ಅಂದರೆ ಹೆಂಗೆ ಹೂ ಬಿಡುತ್ತೆ? ಈ ಥರ ಲಿಕ್ವಿಡ್ನೆಲ್ಲ ನಾವು 15 ದಿನಕ್ಕೊಮ್ಮೆ ಚೇಂಜ್ ಮಾಡಿ ಕೊಡ್ತಾ ಬಂದರೆ ಗಿಡದಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ, ಅದಕ್ಕೆ ಒಳ್ಳೆ ಎನರ್ಜಿನೂ ಸಹ ಇರುತ್ತೆ. ಲಿಕ್ವಿಡ್ನ ನೀವು 15 ದಿನಕ್ಕೊಮ್ಮೆ ಕೊಟ್ಟರೂ ಸಾಕು. ಗೆ ಹೂ ಆಗಿರ್ಬೋದು, ಮಳ್ಳೆ ಹೂ ಆಗಿರ್ಬೋದು, ಇದೆಲ್ಲ ನನ್ನ ಗಾರ್ಡನಲ್ಲಿ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ನಾವು ಕೊಡೋ ಗೊಬ್ಬರ ಮತ್ತು ನಾವು ಹಾಕೋ ಲಿಕ್ವಿಡ್ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ. ನೋಡಿ, ಇದರಲ್ಲೆಲ್ಲ ಮೊಗ್ಗುಗಳು ಶುರುವಾಗಿದ್ದಾವೆ. ಬೆಳಗ್ಗೆ ಟೈಮು ಗಾರ್ಡನಿಗೆ ಬಂದಿದ್ದ ತಕ್ಷಣನೇ ಬರೀ ಮಲ್ಲಿಗೆ ಹೂವಿನ ಪರಿಮಳನೇ ಘಮ ಘಮ ಅಂತಿರುತ್ತೆ. ಬೆಳಗ್ಗೆ 8 ಗಂಟೆಗೆ ನಾನು ಜಾನಿನ ಮೇಲೆ ಕಟ್ಟಕ್ಕೆ ಅಂತ ಬರ್ತೀನಲ್ಲ ಗಾರ್ಡನ್ಗೆ, ಆವಾಗ ಮಲ್ಲಿಗೆ ಹೂ ಒಳ್ಳೆ ಪರಿಮಳ ಬೀರ್ತಾ ಇರುತ್ತೆ. ನೋಡಿ, ಇದು ಕಾಕಡ ಗಿಡ. ಅಂದರೆ ಮೊಗ್ಗು ಪಿಂಕ್ ಇರುತ್ತೆ, ಹರಡಿದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದು. ಅಂದರೆ ಇವತ್ತು ನಾನು ಈ ಲಿಕ್ವಿಡ್ನ ಮಲ್ಲಿಗೆ ಗಿಡ ಮತ್ತು ಕಾಕಡ ಗಿಡ, ಮಳ್ಳೆ ಹೂವಿನ ಗಿಡ, ಈ 3 ಗಿಡಗಳಿಗೂ ಸಹ ನಾನು ಕೊಡ್ತಾ ಇದ್ದೀನಿ. ಈ ಪಿಂಕು ಮೊಗ್ಗು ಬಿಡುತ್ತೆ ಅಂತ ಹೇಳಿದ್ನಲ್ಲ, ಈ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಅದರಲ್ಲೂ ಗೊಂಚಲು ರೀತಿಯಲ್ಲಿ ಹೂ ಬರುತ್ತೆ ಈ ಗಿಡದಲ್ಲಿ. ಈ ಕಾಕಡ ಗಿಡ ವರ್ಷ ಇಡೀ ಹೂ ಬಿಡುತ್ತೆ. ಇದಕ್ಕೆ ಸೀಸನ್ ಅಂತ ಏನೂ ಇಲ್ಲ. ನೋಡಿ, ಈ ರೀತಿ ಇರುತ್ತೆ, ಮೊಗ್ಗು ಪಿಂಕ್ ಇರುತ್ತೆ, ಹರಳಿದ ಮೇಲೆ ವೈಟ್ ಬರುತ್ತೆ. ಅಂದರೆ ವರ್ಷ ಇಡೀ ಹೂ ಬರುತ್ತೆ ಇದರಲ್ಲಿ. ಕಾಕಡ ಗಿಡದಲ್ಲಿ 2 ರೀತಿ ಕಾಕಡ ಗಿಡ ಇದೆ. ಮೊಗ್ಗು ಪಿಂಕ್ ಇರುತ್ತೆ, ಮತ್ತು ಇನ್ನೊಂದು ಮೊಗ್ಗುನೂ ಸಹ ವೈಟ್ ಇರುತ್ತೆ, ಹರಳಿದ ಮೇಲೆ ವೈಟ್ ಬರುತ್ತೆ. ನೋಡಿ, ಈ ಥರ 2 ರೀತಿ ಇದೆ ನನ್ನ ಗಾರ್ಡನಲ್ಲಿ ಕಾಕಡ ಗಿಡಗಳು. ಅಂದರೆ ಇದಕ್ಕೂ ಸ್ವಲ್ಪ ನಾನು ಆ ಲಿಕ್ವಿಡ್ನ ಹಾಕ್ತಾ ಇದ್ದೀನಿ. ಯಾವುದೇ ಒಂದು ಲಿಕ್ವಿಡ್ ಹಾಕ್ಬೇಕಾದ್ರೂ ಅಷ್ಟೇ, ನಾವು ಹಾಕೋ ಲಿಕ್ವಿಡು ಪಾಟಿಂದ ಕೆಳಗಡೆ ಇಳಿದು ಹೋಗಬಾರ್ದು. ಆ ಬೇರಿಗೆ ಮಾತ್ರ ತಾಕಬೇಕು, ಅಷ್ಟು ಮಾತ್ರ ನಾವು ಲಿಕ್ವಿಡ್ನ ಹಾಕಬೇಕು. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.